ಬಿಜೆಪಿಗೆ ಒಲವಿದೆ. ನಾವು ಜಗದೀಶ್ ಶೆಟ್ಟರ್ಗೆ ಹಾಕ್ತೇವ್ರಿ. ಸಚಿವರ ಮಗ ಅಂತ ಹೇಳಿ ಯಾರು ಓಟ್ ಹಾಕಂಗಿಲ್ಲ. ನಾವು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತು ಮೋದಿ ಅವ್ರ ನೋಡೇನೆ ಓಟ್ ಹಾಕ್ತೀವಿ. ಮೃಣಾಲ್ ಹೆಬ್ಬಾಳ್ಕರ್ ಯುವ ಶಕ್ತಿ ಇರ್ಬೋದು. ಮಾಜಿ ಮುಖ್ಯಮಂತ್ರಿ ಇರು ಪವರ್ ಒಬ್ಬ ಹೊಸ ಹುಡುಗ ಇರ್ತೈತೇನ, ಅಷ್ಟ್ ಫಂಡ್ ತರೋ ಕೆಪಾಸಿಟಿ ಇರ್ತೈತಿ. ಅಪೋಸಿಷನ್ ದವ್ರಿಗೆ ಅಷ್ಟ್ ರೊಕ್ಕ ಕೊಡಕ್ ಸಾಧ್ಯತೇನ್ರಿ? ನಾವು ಗ್ಯಾರಂಟಿ ನೋಡಂಗಿಲ್ರಿ, ಮೋದಿಗೆ ಓಟ್ ಹಾಕೋದು. ಗ್ಯಾರಂಟಿ ಗೊತ್ತಿಲ್ಲ ಕೊಟ್ಟ ಇದ ಮಾಡಿ ಮೋಸದಿಂದ ರಾಜ್ಯ ಸರ್ಕಾರ ರಚನೆ ಮಾಡಿದ್ದಾರೆ ಇವರು. ಈ ಭರವಸೆ ಬಹಳ ದಿವಸ ಇರಂಗಿಲ್ಲ. ಪೊಳ್ಳು ಭರವಸೆಗಳಿಂದ ಜನ ಬೇಸತ್ ಹೋಗಿದ್ದಾರೆ. ಈಗ ಏನಾದ್ರೂ ಮೋದಿ ಅಲೆದಿಂದನೇ ದೇಶದ ಮೈತ್ರಿ ಇರ್ಬೇಕ್ರಿ. ನಮ್ಗ ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರ ಸಪೋರ್ಟ್ ಸಿಕ್ಕೇತಂದ್ರ ನಮಗ ಇಡೀ ದೇಶದ ಸಪೋರ್ಟ್ ಸಿಕ್ಕಂಗ, ಇಡೀ ರಾಜ್ಯದ ಸಪೋರ್ಟ್ ಸಿಕ್ಕಂಗ. ಅವ್ರದ್ದು ಸಪೋರ್ಟ್ ಬೇಕು. ನಾವು ಎರಡು ಯುತಿಯಲ್ಲಿ ಹೋಗಿ ನಾವು ಗೆಲ್ತೀವಿ. 28 ಸೀಟ್ ನಮ್ಮ ಪಕ್ಷದ ಬರ್ತೇವೆ. ನಮಸ್ತೆ ಸರ್, ಹೇಗಿದೆ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಿತ್ತಾಟ ಹೊಡೆದಾಟ ಎಲ್ಲ? ಜೋರಾಗಿ ನಡೆದಿದೆ, ತುಂಬಾ ಜೋರಾಗಿ ನಡೆದಿದೆ ಸರ್. ಯಾರಿಗೆ ಜೋರಾಗಿದೆ? ಬಿಜೆಪಿಗೆ ಒಲವಿದೆ. ಬಿಜೆಪಿಗೆ ಒಲವಿದೆ ಅಂತ ಅಂದ್ರೆ ಜಗದೀಶ್ ಶೆಟ್ಟರಿಗೆ. ಸರ್, ಒಂದು ಕಡೆ ಜಗದೀಶ್ ಶೆಟ್ಟರು ಹಳೆ ಮಾಜಿ ಮುಖ್ಯಮಂತ್ರಿಗಳು, ಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಅವ್ರದೇ ಅಂತ ಅಪ್ರತಿಮ ಕೆಲಸ ಮಾಡಿದ್ದಾರೆ. ಆದ್ರೆ ಯುವ ಶಕ್ತಿ ಮೃಣಾಲ್ ಹೆಬ್ಬಾಳ್ಕರ್ ಏನ್ ಹೇಳ್ತೀರಿ? ಈಗ ಮೃಣಾಲ್ ಹೆಬ್ಬಾಳ್ಕರ್ ಯುವ ಶಕ್ತಿ ಇರ್ಬೋದು, ಮತ್ತು ಇವ್ ಜಗದೀಶ್ ಮಾಜಿ CM ಇರ್ಬೋದು. ಅವ್ರು ಯಾರು ಕೌಂಟ್ ಆಗಂಗಿಲ್ಲ, ಮೋದಿ ಅವರೇ ಕೌಂಟ್ ಆಗೋದು. ಮೋದಿ ಅವರೇ ಕೌಂಟ್ ಆಗೋದು. ಯಾರೇ ಬರಲಿ ಮೋದಿ ಅವರೇ ಕೌಂಟ್. ದೇಶದ ಪ್ರಶ್ನೆ ಇದೆ ಅದು. ಹೌದು, ದೇಶ ಉಳಿಗಾಲ ಪ್ರಶ್ನೆ ಇದೆ. ಮೋದಿ ನೋಡಿ ಓಟ್ ಹಾಕೋದು. ಸರ್, ದೇಶದ ಕತೆ ಒಂದ್ ಕಡೆ ಆದ್ರೆ ಕರ್ನಾಟಕದ ಕತೆ ಒಂದ್ ಕಡೆ ಅಂದ್ರೆ ಗ್ಯಾರಂಟಿ ಯೋಜನೆಗಳು ವರ್ಸಸ್ ಮೋದಿ ಅಲ್ಲ ಏನೇನು? ಇದು ಏನು ಒಂದು ಜನರ ಗ್ಯಾರಂಟಿ ಕೊಟ್ಟ ಇದ ಮಾಡಿ ಮೋಸದಿಂದ ರಾಜ್ಯ ಸರ್ಕಾರ ರಚನೆ ಮಾಡಿದ್ದಾರೆ ಇವರು. ಈಗ ಅದೆಲ್ಲ ಈ ಕರ್ನಾಟಕ ಕೌಂಟ್ ಆಗಂಗಿಲ್ಲ. ಈಗ ಏನಾದರೂ ಮೋದಿ ಅಲೆದಿಂದನೇ ದೇಶದ ಇದಾಯ್ತು. ಮೋದಿ ಅಲೆ ಸರ್, ಒಂದು ಕಡೆ ಮೋದಿ ಅಲೆ ಬಿಜೆಪಿ ಪಕ್ಷದ ಸ್ಟ್ರೆಂತ್ ಬಿಟ್ಟು ಜಗದೀಶ್ ಶೆಟ್ಟರ್ನ ಮಾತ್ರ ಹೆಸರು ತಗೊಂಡ್ರೆ ಹೇಗಿದೆ ಸರ್ ವರ್ಚಸ್ಸು? ಜಗದೀಶ್ ಶೆಟ್ಟರು, ಮೃಣಾಲ್ ಹೆಬ್ಬಾಳ್ಕರ್, ಜಗದೀಶ್ ಶೆಟ್ಟರ್ ಅವನು ಕೌಂಟ್ ಆಗಂಗಿಲ್ಲ. ಈ ಕಡೆ ಚಿಕ್ಕೋಡಿ ಲೋಕಸಭಾದಾಗ ಯಾರು ಜೊಲ್ಲೆ ಅವ್ರದ್ದು ಅವ್ರು ಕೌಂಟ್ ಆಗಂಗಿಲ್ಲ. ಏನು ನಮಗೆ ದೇಶದ ಉಳಿಬೇಕು ಅನ್ನೋದಾದ್ರೆ ಮೋದಿ ನೋಡಿ ಓಟ್ ಹಾಕೋರು. ಬಿಜೆಪಿ ಪಕ್ಷ ಮೋದಿನ ಸರ್ಕಾರ ನೋಡಿ ಮತದಾನ ಮಾಡ್ತದೆ ಜನ. ಸರ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಬೆಳಗಾವಿ ಕ್ಷೇತ್ರವನ್ನು ಗಮನಿಸಿದಾಗ 5 ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ, ಕೇವಲ 3ರಷ್ಟು ಮಾತ್ರ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇವು 5 ಸಪೋರ್ಟ್ ಮಾಡಿದ್ರೆ ಇವ್ರು ಮೃಣಾಲ್ ಹೆಬ್ಬಾಳ್ಕರ್ ಅವರು ಗೆಲ್ಬೋದು? ಖಂಡಿತ ಆಗಂಗಿಲ್ಲ. ಇದು ನೋಡ್ರಿ, ಗ್ರಾಮ ಪಂಚಾಯತ್ ಇಲೆಕ್ಷನ್ ಬೇರೆ, ಜಿಲ್ಲಾ ಪಂಚಾಯತ್ ಬೇರೆ, ರಾಜ್ಯ MLA ಬೇರೆ, MP ಬೇರೆ. ಆದ ಪ್ರಕಾರ ಅವ್ರು ಯಾವ್ಯಾವ ಕ್ಷೇತ್ರ ಯಾವ್ಯಾವ ಶಾಸಕರನ್ನ ನೋಡಿ ಓಟ್ ಹಾಕಂಗಿಲ್ಲ. ಮನ್ಯಾಗ ಹೆಂಡ್ರ ಮಾತು ಕೇಳಂಗಿಲ್ಲ. ನೋಡಿ, ದೇಶ ಉಳಿಗಾಲ ಪ್ರಶ್ನೆ ಇದೆ ಇದು. ನೋಡಿ, ಜನ ಎಲ್ಲ ಮೋದಿ ಸರ್ಕಾರ ಮೋದಿ ನೋಡಿ ಮತದಾನ ಮಾಡ್ತದೆ. ನಾನು ಇಲ್ಲಿ ಪ್ರಶ್ನೆ ಕೇಳ್ಬೋದೋ ಗೊತ್ತಿಲ್ಲ. JDS ಮತ್ತು ಬಿಜೆಪಿಯ ಮೈತ್ರಿ, ಇಲ್ಲಿ ಏನಾದರೂ ಅದರ ಬಿಸಿ ಇದೆಯಾ ಹೇಗೆ? ಇಲ್ಲಿ ನಮ್ಮಲ್ಲೇ ಕರ್ನಾಟಕದ ಸ್ವಲ್ಪ ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದ JDS ಅಷ್ಟೇ ನಮ್ಮ ಪ್ರಭಾವ ಇಲ್ಲ. ದಕ್ಷಿಣ ಕನ್ನಡದಾಗ JDS, ಉತ್ತರ ಕನ್ನಡದಾಗ ಬಿಜೆಪಿ ಕಾಂಗ್ರೆಸ್ ವರ್ಚಸ್. ಈಗ ನಾವು ಏನದು ಯಾವ್ಯಾವ ಈಗ ನಿಂತಾರಲ್ಲ ಅವ್ರದ್ದು ಏನು ಕೌಂಟ್ ಇಲ್ಲ. ದೇಶ ಉಳಿಗಾಲ ಪ್ರಶ್ನೆ ಇದೆ. ಮೋದಿ ನೋಡಿ ಜನ ಎಲ್ಲ ಮತದಾನ ಮಾಡ್ತದೆ. ಮೋದಿ ಯಾವ ಮೈತ್ರಿಯನ್ನು ನೋಡಲ್ಲ, ಮೋದಿ ವ್ಯಕ್ತಿನಿಗೂ ನೋಡಂಗಿಲ್ಲ, ವ್ಯಕ್ತಿಯನ್ನು ನೋಡಲ್ಲ, ಹೊತ್ತು ವ್ಯಕ್ತಿ ನೋಡಂಗಿಲ್ಲ. ಮೇನ್ ಮೋದಿ ನೋಡಿ ಓಟಕಾರ ಬಿಜೆಪಿ ಆರಿಸ್ತಿರೋದ. ದೇಶ ಸಂಪೂರ್ಣವಾಗಿ ಭದ್ರತೆ ಕಾಯೋದ. ಇದೊಂದು ಮಂದಿದ ಎಲ್ಲರದು ಅಭಿಪ್ರಾಯ. ಪರ್ಸನಲ್ ಈಗ ನಿಮಗೊಂದು ಪ್ರಶ್ನೆ ಸರ್, ಜಗದೀಶ್ ಶೆಟ್ಟರ್ನ ಟಿಕೆಟ್ ಕೊಟ್ಟಾಗ ತುಂಬಾ ಮಾತುಕತೆಗಳು ಬಂತು. ಅವರು ಅಲ್ಲಿಗೆ ಹೋಗ್ಬಂದ್ರು, ಇಲ್ಲಿಗೆ ಹೋಗ್ಬಂದ್ರು, ಅವ್ರಿಗೆ ಬೇಕಾಗಿತ್ತ, ಮನೇಲಿ ಇರ್ಬೋದಿತ್ತು ಅಂತ ಏನ್ ಹೇಳ್ತಾರೆ? ಅವೆಲ್ಲ ಅಂತೂ ನಡೆಯವ ರಾಜಕೀಯ ಒಳಗ, ಅದೆಲ್ಲ ನಡೆಯವ. ಬೆಳಗ್ಗೆ ಬಂದಿರ್ತಾರೋ ಬತ್ತಕರೆ. ಈಗ ನಾವು ಮೋದಿ ನೋಡಿ ಹೊಡಕ್ತೈತೆ ಅಂತ ಮಂದಿ ಎಲ್ಲ. ಕಾಂಗ್ರೆಸ್ ತರ ಲಕ್ಷ ನಮೋ ಮೋದಿ, ನಮೋ ಮೋದಿ. ಇಲ್ಲಿ ಏನಿಲ್ಲ. ಎಲ್ಲಾರ ಮನೆಗೆ ಹೋಗ್ತೇವೆ ನಾವೀಗ. ಸತ್ಯದ ನಿಂತಾರನೀಗ ಯಾರು ಬಂದೇವೆ. ಈ ಬಾರಿ 400ಕ್ಕಿಂತ ಹೆಚ್ಚು. ಜಗದೀಶ್ ಶೆಟ್ಟರ್ ಏನಾರ್ जगदीश शेट्टर मोदी हात बळकट करण्यासाठी जगदीश शेट्टरला निवडून द्यायलाच पाहिजे. ಭಾಷೆ ಅರ್ಥ ಆಗ್ತಿಲ್ಲ ನನಗೆ. मराठी भाषा रे. ಕನ್ನಡದಲ್ಲಿ ಹೇಳ್ಬೋದಾ? जगदीश शेट्टर विन. ಜಗದೀಶ್ ಶೆಟ್ಟರ್ ಇವರು ಮೃಣಾಲ್ ಹೆಬ್ಬಾಳ್ಕರ್ ಅವರು ನಿಂತಿದ್ದಾರೆ ಅಪೋಸಿಟ್. अभी बच्चा उनको क्या नॉलेज नहीं उनको ನೋಡಿ ನಾವು ವೋಟ್ ಹಾಕೋರು. क्या नॉलेज ನಾವು ಮೋದಿ ನೋಡಿ ವೋಟ್ ಹಾಕೋರು. ನಾವು ಈ ಸಲ 400ಕ್ಕಿಂತ ಹೆಚ್ಚು ಬರಬೇಕು ಲೋಕಸಭಾ संसद में जाने के लिए. ಕರ್ನಾಟಕದಲ್ಲಿ ಒಂದು ಸುದ್ದಿ ಇದೆ,
5 ಗ್ಯಾರಂಟಿ ಯೋಜನೆಗಳು ಮಹಿಳೆಯರೆಲ್ಲ ಆ ಕಡೆ ತಿರ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಮೋದಿ ಅಲ್ಲೇನ 5 ಗ್ಯಾರಂಟಿ ಮೋದಿಯಲ್ಲಿ ಸರ್ ಗ್ಯಾರಂಟಿ ಕಾಂಗ್ರೆಸ್ಗೆ ಮಹಿಳೆಯರು ಅಷ್ಟು ಓಟ್ ಕೊಡ್ತಾರೆ. ನಾವು ಗಂಡಸರು ಯಾರು ಕೊಡುದಿಲ್ಲ, ಅವ್ರಿಗೆ ಮಹಿಳೆಯರು ಕೊಡುದಿಲ್ಲ. ನಾವು ಗಂಡಸರಿಗೆ ಬಿಜೆಪಿ ಅವರು ಮೋದಿಗೆ ನಾವು ಗಂಡಸರು ಎಲ್ಲಾರು ಮೋದಿನ ಕೊಡೋರು ಓಟು. ಮೇಡಮ್ ನಮಸ್ತೆ. ಮೊದಲು ನಿಮಗೆ ಸರ್ ಒಂದ್ ನಿಮಿಷ ಸರ್ ಮೇಡಮ್, ನಿಮಗೆ ಕರ್ನಾಟಕದಲ್ಲಿ ಇಡೀ ಇಂಡಿಯಾನೇ ಒಂದ್ ಲೆಕ್ಕಾಚಾರ ಇದೆ ಈ ಎಲೆಕ್ಷನ್ ಲೋಕಸಭೆಯಲ್ಲಿ. ಅದೇ ಕರ್ನಾಟಕದಲ್ಲಿ ಒಂದ್ ಲೆಕ್ಕಾಚಾರ ಇದೆ, ಮಹಿಳೆಯರಿಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ, ಮಹಿಳೆಯರು ನಮ್ ಕೈ ಬಿಡಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ನೀವೇನ್ ಹೇಳ್ತೀರಿ? ನಾವಂತೂ ಮೋದಿಗೆ ಸಪೋರ್ಟ್ ಮಾಡ್ತೇವೆ. ಜಗದೀಶ್ ಶೆಟ್ಟರ್ ಅವ್ರು ನಿಂತಿದ್ದಾರೆ ಇಲ್ಲಿ ಬಿಜೆಪಿಯಿಂದ. ನಾವು ಜಗದೀಶ್ ಶೆಟ್ಟರಿಗೆನೆ ಹಾಕ್ತೇವ್ರಿ. ಹೌದ್ರಿ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಯುವಕ, ಏನ್ ಹೇಳ್ತೀರ? ನಾವು 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 ಮೋದಿಗೆ ವೋಟ್ ಮಾಡುದ್ರಿ. ಮೋದಿಗೆ ವೋಟ್ ಹಾಕೋದು. ನಾವು ಗ್ಯಾರಂಟಿ ನೋಡಂಗಿಲ್ರಿ, ಮೋದಿಗೆ ವೋಟ್ ಹಾಕೋದು. ಸರ್, ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಮೋದಿ ಅವ್ರನ್ನ ನೋಡಿ ವೋಟ್ ಹಾಕ್ತಿವಿ ಅಂತ. ಆದ್ರೆ ಸಂಸದರು ಅಂತ ಬಂದಾಗ ಅವರ ವರ್ಚಸ್ಸು ಕೂಡ ಬೇಕಾಗುತ್ತೆ. ಅಂದ್ರೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಇರೋ ಪವರ್ ಒಬ್ಬ ಹೊಸ ಹುಡುಗ ಇರ್ತೈತೇನ, ಅಷ್ಟ್ ಫಂಡ್ ತರೋಷ್ಟು ಕೆಪಾಸಿಟಿ ಇರ್ತೈತಿ. ಅಪೋಸಿಷನ್ ದವ್ರಿಗೆ ಅಷ್ಟ್ ರೊಕ್ಕ ಕೊಡಕ್ ಸಾಧ್ಯತೇನ್ರಿ? ಯಾವಾಗ ಪಾರ್ಟಿ ರೂಲಿಂಗ್ ಪಾರ್ಟಿ ಇರ್ತೈತಿ ಅವ್ರಿಗೆ ರೊಕ್ಕ ತರೋ ಕೆಪಾಸಿಟಿ ಇರ್ತೈತಿ. ಮತ್ ನಮ್ಮ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳದಾರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ರು, ವಿರೋಧ ಪಕ್ಷದ ಅಧ್ಯಕ್ಷರು ಆಗಿದ್ರು, 6 ಸಲ ಗೆದ್ದಾರ. ಸೊ ಅವ್ರ ಫಂಡ್ ತರ್ತಾರು. ಮತ್ತು ನಮ್ಮ MLA ಅವ್ರನ್ನ ಹೋಗಿ ಕೇಳಿದ್ರೆ ಇಮಿಡಿಯೇಟ್ಲಿ ದುಡ್ಡು ಬರ್ತೈತಿ. ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತು ಮೋದಿ ಅವ್ರ ನೋಡೇನೆ ಹೊಟ್ಟ. ಸರ್, ನೀವೇ ಹೇಳ್ತಾ ಬಂದ್ರಿ ಸರ್, ನೀವೇ ಹೇಳ್ತಾ ಬಂದ್ರಿ 6 ಬಾರಿ ಗೆಲುವನ್ನು ಸಾಧಿಸಿದವರು ಸಚಿವರಾಗಿ. ಒಂದ್ ನಿಮಿಷ ಸರ್ ಕೊಡ್ತೀನಿ. ಸಚಿವರಾಗಿದ್ದವರು, ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರೋರು. ಆದ್ರೆ ಒಂದು ಬಾರಿ ಟಿಕೆಟ್ ಕೊಡ್ಲಿಲ್ಲ ಅಂತ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರಗೆ ಹೋಗಿದ್ದವರು. ಅವ್ರು ಮತ್ತೆ ವಾಪಸ್ ಬಂದಾಗ ಇಲ್ಲಿಷ್ಟು ಒಂದು ಮಾತುಕತೆಗಳು ನಡೀತು, ಅವ್ರಿಗೆ ಕೊಡಬಾರ್ದಾಯ್ತು ಅಂತ. ಏನ್ ಹೇಳ್ತೀರಾ? ನಿಮ್ ಮನ್ಯಾಗ ಜಗಳ ಆದ್ರೆ ನಿಮ್ಮ ಅಪ್ಪಾರ ಜೋಡಿ ನೀವು ಮಾತಾಡ್ತಿರೋ ಇಲ್ಲೋ? ಮನ್ಯಾಗೆಲ್ಲ ಜಗಳ ಆಗ್ತಿರ್ತಾವು. ಜಗಳ ಆಗಿತ್ತು, ಮತ್ ನಾವು ಕುಡಿದೆವು, ನಮ್ ಫ್ಯಾಮಿಲಿ ಒಂದೈತಿ, ಸಹಿಸ್ತಕ ನಾವು ಒಂದೇ ಇರ್ತೇವೆ. ಎಲ್ಲರೂ ಮೋದಿ ಪರಿವಾರದೇವು, ನಾವು ಮಾತು ಗೆಲ್ತೇವೆ. ಸರ್, ಒಂದೇ ನಿಮಿಷ. ಮೋದಿ ಅವರು ಒಂದ್ ಕಡೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಒಂದ್ ಕಡೆ, ಎಲ್ಲ ಒಂದಾಗಿದ್ದಾರೆ. ಬಿಜೆಪಿ ಜೊತೆ JDS ಮೈತ್ರಿ ಅಭ್ಯರ್ಥಿ ಇವಾಗ ಜಗದೀಶ್ ಶೆಟ್ಟರ್. ಏನ್ ಹೇಳ್ತೀರಾ ಮೈತ್ರಿ ಬಗ್ಗೆ? ಮೈತ್ರಿ ಇರ್ಬೇಕ್ರಿ. ನಮ್ಗ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಸಪೋರ್ಟ್ ಸಿಕ್ಕೇತಂದ್ರ ನಮಗ ಇಡೀ ದೇಶದ ಸಪೋರ್ಟ್ ಸಿಕ್ಕಂಗ, ಇಡೀ ರಾಜ್ಯದ ಸಪೋರ್ಟ್ ಸಿಕ್ಕಂಗ. ಅವ್ರದ್ದು ಸಪೋರ್ಟ್ ಬೇಕು. ನಾವು 2 ಯುತಿಯಲ್ಲಿ ಹೋಗಿ ನಾವು ಗೆಲ್ತೀವಿ. 28ಕ್ಕೆ 28 ಸೀಟ್ ನಮ್ಮ ಪಕ್ಷದ ಬರ್ತೇವೆ. ಸರ್, ಒಂದು ಕಡೆ JDS ಮೈತ್ರಿ, ಇನ್ನೊಂದು ಕಡೆ ಮೋದಿ ಅಲೆ, ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಒಂದಿಷ್ಟು ಬಲವನ್ನು ಸಾಧಿಸ್ತಾ ಇದೆ, ಬಿಜೆಪಿ ಸ್ಟ್ರೆಂತ್ ಇದೆ. ಆದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು, ಸಚಿವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಈಗ ಹಾಲಿ ಸಚಿವೆ ಬೇರೆ, ಏನಾಗ್ಬೋದು? ಸಚಿವರ ಮಗ ಅಂತ ಹೇಳಿ ಯಾರು ಓಟ್ ಹಾಕಂಗಿಲ್ಲ. ಬರೇ ನಾವು ನೋಡೋದು ಮೋದಿ ಸರ್ಕಾರ. ಯಾರು ಬೇಕಾದವ್ರು ನಿಲ್ಲಿಲ್ಲಿ, ಸಚಿವರು ನಿಲ್ರಿ, ಸ್ವತಃ ಸಚಿವರ ಮಕ್ಕಳ ನಿತ್ರನು ಕೂಡ ನಾವು ಹಾಕೋದು ಮೋದಿ ಅವ್ರಿಗೇನೆ. ಮೋದಿ ಗೆಲುವು ಖಚಿತ. ಬರದಿಡ್ರಿ ನೀವು, ನಾವು 400 ಪಾರ್ ಆಗೇ ಆಗ್ತೇವೆ. ನೀವು ಆಗ್ಲಿಂದ ನೋಡ್ತಾ ಇದ್ದೀನಿ ಜಗದೀಶ್ ಶೆಟ್ಟರ್ ಅವನ ಹೆಸರು ಕೂಡ ತಗೊಳ್ತಾರೆ. ಮೋದಿ ಯಾಕೆ ಮೋದಿಗೆ ಓಟ್ ಹಾಕಿ? ಮೋದಿ ಅವ್ರು ಮಾಡಿದ ಕೆಲಸ ನೋಡ್ರಿ. ನಮ್ ಫಾರಿನ್ ಇಲ್ಲಿವರೆಗೆ ಎಷ್ಟು ಜನ ವಿಶ್ವಕ್ಕೆ ಮಾದರಿ ಆಗಿದಾರು. ಪ್ರತಿಯೊಂದು ಕಡೆ ಹೋದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಐತಿ. ವಿಶ್ವ ನಾಯಕ ಇದಾರ ನಮ್ಮ ಮೋದಿ. ಅವ್ರು ಮಾಡಿದ ಕೆಲಸ 1 2. ನೀವು ಇವತ್ತು ಬೆಳಗಾವ್ದಾಗ ಸ್ಮಾರ್ಟ್ ಸಿಟಿ ಇವತ್ತೇನ್ ರೋಡ್ ಗಟ್ರ ಎಲ್ಲ ಕಾಣಿಸ್ತಾವ, ಯಾರಿಂದ ಆಗೇತ್ರಿ? ಅವರಿಂದ. ಯಡಿಯೂರಪ್ಪ ಅವ್ರು 100 ಕೋಟಿ ಕೊಟ್ಟಾಗ 100 ಕೋಟಿ ರೂಪಾಯಿ ಫಸ್ಟ್ ಟೈಮ್ ಕೊಟ್ಟಾಗ ಈ ರೋಡ್ ಆಗೈತಿ. ಅದ್ರ ಸಲುವಾಗಿ ಅಭಯ್ ಪಾಟೀಲ್ ಅವರು ಈ ರೋಡಕ್ಕ ಯಡಿಯೂರಪ್ಪ ರೋಡ್ ಅಂತೇಳಿ ಇಟ್ಟಿರೋದು. ಆಮೇಲೆ ಜಗದೀಶ್ ಶೆಟ್ಟರ್ 2ನೇ ಸಲ ಮುಖ್ಯಮಂತ್ರಿ ಆದಾಗ 100 crores ಮತ್ತೊಂದು ಸ್ಪೆಷಲ್ ಫಂಡ್ ನಮ್ ಬೆಳಗಾವ್ ಕೊಟ್ಟ 100 ಕೋಟಿರಲ್ಲಿ ಡೆವಲಪ್ಮೆಂಟ್ ಆಗೈತಿ. 200 ಕೋಟಿ ಆಯ್ತು. ಸೊ ಯಾರು ಕೊಟ್ಟರು ಮುಂಚೆ ಎಲ್ಲಿಂದ ಬಂದಿತ್ತು? ಯಾವಾಗೂ ದುಡ್ಡು ಬಂದಿಲ್ಲ. ಯಡಿಯೂರಪ್ಪ ಸಾಹೇಬ್ರು, ಜಗದೀಶ್ ಶೆಟ್ಟರ್ ಸಾಹೇಬ್ರು, ಮತ್ತು ಜಗದೀಶ್ ಶೆಟ್ಟರ್ ನಮ್ಮ ಬೆಳಗಾವಿ ಸಚಿವರಾಗಿದ್ರು.
ಉಸ್ತುವಾರಿ ಸಚಿವರು. ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಪ್ರತಿ ವಾರಕ್ಕೆ 2 ರಿಂದ 3 ವಿಸಿಟ್ ಮಾಡ್ತಿದ್ರು. ಹೈಯೆಸ್ಟ್ ಫಂಡ್ ತಂದು ಕೊಟ್ಟಿದ್ದಾರೆ, ಏನೂ ಒಂದು ಕಡಿಮೆ ಮಾಡಿಲ್ಲ. ಸೊ ನಾವು ಅವ್ರನ್ನ ಯಾಕೆ ಮರಿಬೇಕು? ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಕೂಡ ಒಂದು ಕಡೆ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಒಂದ್ ಕಡೆ ಕೆಲಸ ಮಾಡಿದ್ದಾರೆ. ಮೋದಿ ಅವರು ಅಂದ್ರೆ ಬೆಳಗಾವಿಯಲ್ಲಿ ಬಿಜೆಪಿಯ ಹಣಾಹಣಿ ಜಾಸ್ತಿನೇ ಇದೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ನೀವು ಬಿಟ್ಟು ಕೊಡಲ್ಲ ಸರ್. ನಮ್ಮ ಪಕ್ಷ ಗೆದ್ದೇ ಗೆಲ್ಲುತ್ತೆ. ನಮ್ಮ ಎಲ್ಲಾ ಕಾರ್ಯಕರ್ತರಿದ್ದಾರೆ. ಇವ್ರು ಮನೆಗೆ ಹೋಗಿ ನಾವು ಎಲ್ಲರೂ ಮೋದಿ ಅವ್ರ ಬಗ್ಗೆ ಹೇಳಿ ಏನೇನ್ ಡೆವಲಪ್ಮೆಂಟ್ ವರ್ಕ್ ಆಗಿದೆ ಅದ್ರ ಬಗ್ಗೆ ನಾವು ಗೆಲ್ಲಿಸ್ತೀವಿ. ಆದ್ರೆ ಸರ್, ವಿಧಾನಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರನ ಕಾಂಗ್ರೆಸ್ ಬಿಟ್ಕೊಟ್ಟಿದ್ರೆ ಏನ್ ಹೇಳ್ತೀರಿ? ಸರ್, ಉಚಿತ ಭರವಸೆಗಳನ್ನ ಏನು ಕೊಟ್ಟಿದಾರಲ್ಲ ಅದ್ರ ಮೇಲೆ ಬಂದಿದೆ. ಬಟ್ ಈಗ ಜನರಿಗೆ ತಿಳಿತಾ ಇದೆ ಈ ಭರವಸೆ ಬಹಳ ದಿವಸ ಇರಂಗಿಲ್ಲ. ಪೊಳ್ಳು ಭರವಸೆಗಳಿಂದ ಜನ ಬೇಸತ್ತು ಹೋಗಿದ್ದಾರೆ. ನೀವ ನೋಡಿದಿರಿ ಬಸ್ದಾಗ ಹೆಂಗ್ ತುಂಬಿರ್ತಾರೆ ಲೇಡೀಸ್. ಬಸ್ದಾಗ ನೀವು ನೋಡಿದಿರಿ ಒದ್ದಾಡ ಹೊಂಟಿದ್ದಾರೆ. 4,000 ರೂಪಾಯಿ ಹಂಗಾರ ನಮ್ಮ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ಅವರು ಸ್ಟೇಟ್ ಗೌರ್ಮೆಂಟ್ದವ್ರು ಕೊಡ್ಬೇಕಲ್ಲ. ಮೋದಿ ಅವರು 6,000 ಕೊಡ್ತಾ ಇದಾರೆ, ಇವ್ರು ಕೊಡ್ಬೇಕು ರೈತರಿಗೆ. ಅದ್ಯಾಕೆ ಬಂದ್ ಮಾಡಿದಾರೆ? ಬರೀ ಉಚಿತ ಭಾಳ ದಿವ್ಸ ನಡೆಯಂಗಿಲ್ಲ. ನಮಗೆ ದುಡ್ಯಾಕ ಜಾಬ್ ಕೊಡ್ರಿ, ನಾವು ಮಾಡ್ತೇವೆ. ಬಟ್ ಉಚಿತ ಭಾಳ ದಿವ್ಸ ನಡೆಯಂಗಿಲ್ಲ. ಓಕೆ ಸರ್, ಜಾಬ್ ವಿಚಾರ ತೆಗೆದಾಗ ಮೋದಿ ಅವರು ಕೂಡ ಜಾಬ್ ಕೊಡ್ತೀನಿ 2 ಕೋಟಿ ಜನಕ್ಕೆ ಅಂತ ಹೇಳಿದ್ರು. ಈ ಬಾರಿ ಗೆದ್ರೆ ಮುಖ್ಯವಾಗಿ ಉದ್ಯೋಗ ಅವಕಾಶ ಹೆಚ್ಚು ಮಾಡ್ತಾರೆ ಅಂತ ಭರವಸೆ ಇದೆ. ಈಗ ಆಲ್ರೆಡಿ ಆಗೈತೆಲ್ಲ. ಈಗ ಏನ್ ಹೇಳಿದ್ರು ಮೋದಿ ಅವರು ತಮ್ಮ ಭಾಷಣದಾಗ 25 ಕೋಟಿ ಜನ ಕೆಳಸ್ತರದಿಂದ ಮೇಲ್ಸ್ತರಕ್ಕೆ ಬಂದಿದ್ದಾರೆ, ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅಂತೇಳಿ ಮೋದಿ ಅವರೇ ಹೇಳಿದಾರೆ. ಸ್ವತಃ ಪ್ರಧಾನ ಮಂತ್ರಿ ಹೇಳಿದಾರೆ ಅಂದ್ರೆ ನೀವು ತಿಳ್ಕೊಡ್ರಿ 100% ಆಗಿದೆ. ಹೆಂಗ್ ಮ್ಯಾಗ ಬಂದಿದಾರ ಅಂತೇಳಿ. ಈಗ ಗಾಡಿ ನೋಡ್ರಿ, ಪ್ರತಿಯೊಬ್ಬರ ಕೈಯಾಗ ಮೊಬೈಲ್ ಅದಾವ. ಎಲ್ಲಿಂದ ದುಡ್ಡು ಬರ್ತೈತಿ? ಬಡವ್ರ ಕಡೆ ಬರ್ತೈತೇನ್ರಿ? ಬಡಂಗಿಲ್ಲ. ಎಲ್ಲರ ಕಡೆ ದುಡ್ಡಿದೆ, ಎಲ್ಲರೂ ಡೆವಲಪ್ ಆಗಿದ್ದಾರೆ. ಎಜುಕೇಶನ್ ಲೆವೆಲ್ ಎಷ್ಟು ಮುಂದೋಗಿದೆ ನೀವು ನೋಡ್ತಾ ಇದ್ರಿ. ಎಜುಕೇಶನ್ ಲೆವೆಲ್ ನೋಡ್ರಿ, ರೋಡ್ ನೋಡ್ರಿ, ಗಟಾರ, ನೀರ ಏನ್ ಬೇಕು ಎಲ್ಲ ಆಗಿದೆ ನಮ್ಗೆ. ಮುಂಚೆ ನಾವು ಸಣ್ಣಾಗಿರ್ತಾ ಕಂದೀಲೊಳಗೆ ಕುಂತು ಓದ್ತಿದ್ವಿ. ಇವತ್ತು ಲೈಟ್ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ? ಬಿಕಾಸ್ ಆಫ್ ಡೆವಲಪ್ಮೆಂಟ್. ಮೋದಿ ಅವರ ಕೆಲಸ ಯಾವ ವ್ಯಕ್ತಿ ಓದಿದಿರೋ ಇಲ್ಲೋ? ನೀವೆಲ್ಲ ಓದಿದಾರ, ನೆನಪಿರ್ಬೇಕು ನಿಮ್. ಒಂದ್ಸಲ TC ಹೋದ್ರೆ 2 ತಿಂಗಳು ನಮ್ಮ ಹಳ್ಳಿ ಒಳಗಲಿ TC ಬರ್ತಿರ್ಲಿಲ್ಲ. ಈಗ ಇವತ್ತು TC ಬಾದ ಐತಂದ್ರೆ ನೆಕ್ಸ್ಟ್ ಡೇ TC ಕುಣಿಸ್ತಾರೆ. ಯಾಕೆ ಕುಣಿಸ್ತಾರೆ? ಬಿಕಾಸ್ ಆಫ್ ಡೆವಲಪ್ಮೆಂಟ್ ಮೋದಿ ಸರ್ಕಾರ. ಈ ಬಾರಿ ಮೋದಿ ಸರ್ಕಾರ, ಯಾಕಂದ್ರೆ ನಾವು ಜಗದೀಶ್ ಶೆಟ್ಟರ್ ಅಥವಾ ಮಂಗಳ ಅಂಗಡಿ ಯಾರ್ದು ಮುಖ ನೋಡಿ ಹಾಕೋದಿಲ್ಲ. ನಾವು ಮೋದಿ ಮುಖ ನೋಡಿ ನಾವು ದೇಶ ಅಭಿವೃದ್ಧಿ ಆಗ್ಲಿ ಅಂತ ನಾವು ಮೋದಿ ಓಟ್ ಹಾಕಲೇಬೇಕು. ಮೋದಿಗೆ 400 ಪಾರ್ ಆಗ್ಲೇಬೇಕು. ಓಕೆ ಸರ್, ಥ್ಯಾಂಕ್ ಯು.